ಯಾಕಕ್ಕ ಮ್ಯಾಕ್ಸಿ ನೋಡಕ್ಕೆ ಇಷ್ಟೊಂದು ಅರ್ಜೆಂಟು? ರಾತ್ರಿ ಊಟಕ್ಕೆ ಅಂಗಡಿ ತಗೋ ಬತ್ತಿದ್ದ. ಅಲ್ಲಿ ಗಂಟ ಕಾಯಕ್ಕೆ ಆಗಕ್ಕಿಲ್ಲ ಕಣ್ಲ. ಸರಿ ಬಂದ್ವಲ್ಲ, ಮೀಟ್ ಮಾಡೋಣ ನಡಿ. ಅಲ್ಲ ಅವ್ರೆಲ್ಲಿ? ಅವ್ರ ಮನೆಯಲ್ಲೈತೆ? ಕಾಣಿಸ್ತಿಲ್ಲ, ಅಪಾರ್ಟ್ಮೆಂಟು ಇಲ್ಲೇ. ಸರಿ ನಡಿ. ತಡಿಯಕ್ಕ, ಅವ್ರು ಇಲ್ಲೇ ಇರೋದಂತ ಗೊತ್ತು, ಆದರೆ ಯಾವ ಮನೆ, ಯಾವ ಬ್ಲ್ಯಾಕು ಗೇಟು ಗೊತ್ತಿಲ್ಲ. ಅಲ್ಲ ಕಣ್ಲ, ಅವ್ರ ಹೆಸರು ಹೇಳಿದ್ರೆ ಯಾರಾದ್ರೂ ತೋರ್ಸಕ್ಕಿಲ್ವೇ? ಅಕ್ಕ, ಹಳೆ ಬೆಂಗಳೂರು ಹೋಗಿ ಬ್ಯಾಂಗ್ಳೂರ್ ಆಗಿದೆ. ಒಂದೇ ಹೆಸರು ಸಾವಿರಾರು ಜನ ಇರ್ತಾರೆ. ಅಯ್ಯೋ ನನ್ಗೆ ಅದೆಲ್ಲ ಗೊತ್ತಾಗಕ್ಕಿಲ್ಲ. ಸರಿ ನಡಿ, ಅವ್ರನ್ನ ಕೇಳು. ಬಾ ಅಕ್ಕ. ಅಣ್ಣ, ಇಲ್ಲಿ ಮ್ಯಾಕ್ಸ್ವೆಲ್ ಅಂತ ಫಾರಿನರ್ ಇದಾರಲ್ಲ, ಅವ್ರ ಮನೆ ಯಾವುದು? ಈ ಅಪಾರ್ಟ್ಮೆಂಟಲ್ಲಿ ಜಾಸ್ತಿ ಜನ ಫಾರಿನರ್ಸೇ ಇರೋದು. ಯಾವ ಬ್ಲಾಕ್ ಹೇಳು? ಗೊತ್ತಿಲ್ಲ ಅಣ್ಣ, ಆದರೆ ಇಲ್ಲೇ ಇರ್ತಾರೆ ಅಂತ ಗೊತ್ತು. ಅದೇ ಹೋಟ್ಲನ್ನಾಗೆಲ್ಲ ಈಡಿಯ ಮಾಡ್ತಾರಲ್ಲ, ಅದನ್ನ ಪೂನಾಗ ಹಾಕ್ತಾರೆ ನೋಡಿ. ಮಿಕ್ಸಿ. ಅಕ್ಕ, ಮ್ಯಾಕ್ಸ್ವೆಲ್. ನಿಜ ಹೇಳು, ಯಾವ ಗ್ಯಾಂಗ್ ನಿಮ್ಮದು? ಯಾರ ಮನೆ ದರೋಡೆ ಮಾಡಬೇಕು ಅಂತ ಬಂದಿದ್ದೀರಾ? ಅಯ್ಯೋ ಅಣ್ಣ, ಹೇಳ್ತಿದ್ದೀರಾ ನೀವು? ನಮಗೆಲ್ಲ ಗೊತ್ತಿದೆ ಅಣ್ಣ. ನಾವ್ ಅಂತವ್ರು ಅಲ್ಲ ಅಣ್ಣ. ಏನ್ ಮಾತಾಡ್ತೀಯ ಅಣ್ಣ? ದರೋಡೆ ಮಾಡಕ್ ಯಾರಾದ್ರೂ ಕೇಳ್ಕೊಂಬರ್ತಾರಾ? ಜಾಸ್ತಿ ಮಾತಾಡಿದ್ರೆ ಪೊಲೀಸ್ ಕರಿಬೇಕಾಗುತ್ತೆ. ಅಣ್ಣ ಹೊಸಿ ನನ್ನ ಮಾತು ಕೇಳೋಣ ಅಣ್ಣ. ನಡೀರಿ, ಮೊದಲು ಇಲ್ಲಿಂದ ಹೋಗೋ. ಅಣ್ಣ, ಒಂದ್ ನಿಮಿಷ. ಮ್ಯಾಕ್ಸ್ ಹತ್ರ ಮಾತಾಡೋದು ಬಿಟ್ಟು ಇಲ್ಲ, ಹೋಗಿ ನೀವು. ಒಂದ್ ನಿಮಿಷ ಅಣ್ಣ. ಒಂದ್ ನಿಮಿಷ. ಹೋಗಮ್ಮ. Hey, stop. Stop, what are you doing? Why are you treating them like this? They're my friends. You cannot treat them like this. Be a little bit nice with them. ಸಾರಿ ಸರ್, ಸಾರಿ ಮೇಡಮ್. Sorry, Choto. Sorry, Sadna. ಪರವಾಗಿಲ್ಲ, ನಾನು ನಿನ್ ಜೊತೆ ಹೊಸಿ ಮಾತಾಡ್ಬೇಕಿತ್ತು. ಟಾಕ್ ನಿಮ್ ತಗೋ ಹೊಸಿ ಟಾಕ್. ಅಕ್ಕ ಒಂಟು. It's fine. Let her speak, yeah? ಸೀರೆ ಪ್ಲೀಸ್ ಗಿವ್. ಯಾರಿಗೆ ಕೊಡ್ಬೇಕಕ್ಕ ಸೀರೆ? ದಿಸ್ ಸೀರೆ ಹೋಳ್ಗೆ ಊಟ, ಮೆಸ್ಸು Putakana meso. ಪುಟ್ಟಕ್ಕನ ಮೆಸ್ಸು. ಸೀರೆ ಪ್ಲೀಸ್ ಗಿವ್. But why should I give this to them? ಸೀರೆ ಯಾಕೆ ಕೊಡ್ಬೇಕು ಅಂತ ಕೇಳ್ತಿದ್ದಾರೆ. ಮೈ ಮೊದಲನೇ ಸಂಬಳ, ಸ್ಯಾಲ್ರಿ, ಮೈ ಗಿಫ್ಟು. ಅವ್ವ ಸೀರೆ ಗಿಫ್ಟು, ಅವ್ವ ಗಿವ್. If this is your first time salary, so why you're giving this to them? ಅವ್ರಿಗೆ ಯಾಕೆ ಕೊಡ್ಬೇಕು ಅಂತ ಕೇಳ್ತಿದ್ದಾರೆ. ಅವಳು ಅವ್ವ, ಮೈ ಮದರ್. ಅವ್ವ ಗಿಫ್ಟು. Is Putaka her mom? ಏನ್ ಹೇಳ್ತಿದ್ಯಾ ಅಕ್ಕ? ಮ್ಯಾಕ್ಸಿ ತೋರಿಸಿದ ಫೋಟೋದಲ್ಲಿ ಇದ್ದಿದ್ ಪುಟ್ಟಕ್ಕ ನಿಮ್ಮ ಅವ್ವನ? ಮತ್ ಯಾಕಕ್ಕ ನಮ್ಗೆ ಹೇಳಿಲ್ಲ? ಗಂಡನ ಮನೆಯಾಗೆ ಬ್ಯಾಡ್ವಾಗಿ ಬದುಕೋದು, ಮತ್ತೆ ಅವನ ಮನೆಯಾಗೆ ಬಾರ್ವಾಗಿ ಬದುಕೋದು ಎರಡು ಒಂದೇನೆ. ಯಾವ ಆ ಎರಡು ಕೆಲಸನೂ ನಾನು ಮಾಡೋಕ್ಕಿಲ್ಲ. ಪುಟ್ಟಕ್ಕನ ಮಗಳು ಸಹನ ಸಾಧಿಸಿ ತೋರಿಸಿದ್ಲು ಅಂತ ಇಡೀ ಊರ್ ಜನ ನಿನ್ನ ಮೆಚ್ಕೋಬೇಕವ್ವ. ಹಂಗೆ ಬದುಕು ತೋರಿಸ್ತೀನಿ ನಾನು. ನಿಮ್ ಕೈ ಮುಗಿತೀನಿ. ನಾನಿಲ್ಲಿರೋದನ್ನ ಯಾರು ತಗೋ ಹೇಳ್ಬೇಡಿ. ಮ್ಯಾಕ್ಸ್ವೆಲ್, ಡೋಂಟ್ ಟೆಲ್ ಪುಟ್ಟಕ್ಕ ದಟ್ ಅಕ್ಕ ಹಿಯರ್.
ಎಲ್ರಿಗೂ ಮೊದಲನೇಕಿಂತ ಸಂಬಳ ಬಂದಾಗ ಅವ್ರ ಮನೆಯವ್ರಿಗೆ ಏನೋನ ಕೊಡಿಸ್ಬೇಕು ಅನ್ಕೋತಾರೆ. ಹಂಗೆ ನಾನು ನಮ್ಮ ಅವ್ವಂಗೆ ಇದನ್ನ ಕೊಡ್ಬೇಕು ಅನ್ಕೊಂಡಿವ್ನಿ. ಇಲ್ಲಿ ಗಂಟ ನಮ್ಮ ಅವ್ವಂಗೆ ನಾನು ಏನೂ ಕೊಟ್ಟಿಲ್ಲ. ಇದನ್ನ ತಕೊಂಡೋಗಿ ಕೊಡಿ. ಮ್ಯಾಕ್ಸ್ವೆಲ್, I totally can understand how she feels. She wants to be independent. Even I left my house only because I wanted to be independent, so I can understand her. It's okay, don't worry. Give it to me. I'm gonna help you. ಹೆಂಗೆ ನಮ್ಮ ಮ್ಯಾಕ್ಸಿ ಆಪತ್ ಬಾಂಧವ? Fine, it's fine. ನಿನಗೆ ಇಷ್ಟ ಬಂದಾಗ ನೀನು ಪ್ಲಾನ್ ಮಾಡ್ಬಿಟ್ರೆ ಅದನ್ನ ನಾನು ಕೇಳ್ತೀನಿ ಅಂತ. ನಾನು ಹೇಳ್ದೆ ಅಂತ ನೀನು ನನ್ನ ಮಾತು ಕೇಳಬೇಕು ಅಂತ ಏನಿಲ್ಲ ರಾಧಾ. ನೀನು ಕೇಳೋದು ಇಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಗೊತ್ತಿದ ಮೇಲೆ ಯಾಕೆ ಈ ಥರ ಚೇಷ್ಟೆಗಳು ಮಾಡ್ತಿದ್ಯಾ? ನಿನಗೆ ಮದುವೆ ಚೇಷ್ಟೆ ಆಗಿರೋದಕ್ಕೆ ಒಬ್ರು ಜೀವನ ಜೊತೆ ಹಿಂಗೆಲ್ಲ ಆಟ ಆಡ್ತಿರೋದು. ನೋಡು ರಾಧಾ, ಅತ್ತೆನೇ ಈ ಹುಡುಗನ ಇಷ್ಟಪಟ್ಟು ಮೆಚ್ಚಿ ಅವ್ರ ಮನೆಯವ್ರನ್ನ ಕರ್ಸಕ್ಕೆ ಹೇಳಿದ್ದಾರೆ. ಹಾಗಂತ ಹುಡುಗನ್ನ ಒಪ್ಕೋಬೇಕು ಅಂತ ಏನಿರ್ಬೇಕು. ಒಪ್ಕೋಬೇಡ, ಅತ್ತೆನೇ ಒಪ್ಪಿಸ್ತಾರೆ. ಏನು ಹೆದರ್ಸ್ತಿದ್ಯಾ? ಎಚ್ಚರಿಕೆ ಕೊಡ್ತಿದ್ದೀನಿ. ನೋಡು ರಾಧಾ, ನಿನ್ಗೆ ಈ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂದರೆ ನಿಮ್ಮಮ್ಮನ ಜೊತೆ ಈ ಮನೆ ಬಿಟ್ಟು ಎಲ್ಲಾದರೂ ಹೋಗ್ಬಿಡು. ಕೊನೆ ಪಕ್ಷ ನಿಮ್ಮಮ್ಮನ ಜೊತೆ ಆದರೂ ಇರ್ಬೋದು. ಹೋಗ್ಲಿಲ್ಲ ಅಂದ್ರೆ ಸಿಂಪಲ್, ನಿನಗೆ ಇಷ್ಟ ಇಲ್ಲದೆ ಇರೋ ಹುಡುಗನ ಮದುವೆ ಆಗಿ ಜೀವನ ಪೂರ್ತಿ ಸಾಯೋ ತನಕ ಅವನ ಜೊತೆ ಸಂಸಾರ ಮಾಡ್ಕೊಂಡಿರು. ಇದನ್ನ ಹೇಳೋದಕ್ಕೆ ನೀನ್ ಯಾರು? ರಾಧಾ, ನಿನಗೆ ನಾನು ಶ್ರೀ ಹೆಂಡ್ತಿ, ನಾವಿಬ್ರು ಪ್ರೀತಿ ಮಾಡಿದ್ಮೇಲೆ ಶ್ರೀ ನನಗೆ ತಾಳಿ ಕಟ್ಟಿದ್ದು ಅಂತ ಕೇಳಿಸ್ಕೊಳಕ್ ತುಂಬಾನೇ ಇಷ್ಟ ಅನ್ಸತ್ತಲ್ವಾ? ನೋಡ್ರಾಧಾ, ನಾನು ಬಂಗಾರಮ್ಮನ ಸೊಸೆಯಾಗಿ ಶ್ರೀಕಂಠೇಶ್ವರ ಅವ್ರ ಹೆಂಡತಿಯಾಗಿ ಮಾತನ್ನ ಹೇಳ್ತಿದ್ದೀನಿ. ಓ, ಸೊಸೆ ಅನ್ನೋ ದುರಾಂಕಾರನ? ಆ ಲೆಕ್ಕದಲ್ಲಿ ನೋಡಿದ್ರೆ ಈ ಮನೆ ಸೊಸೆ ಅನ್ನೋ ಅಧಿಕಾರ ನಿನ್ಕಿಂತ ಜಾಸ್ತಿ ನನಗಿದೆ. ನೀನ್ ಈ ಮನೆಗೆ ಬರೋದಕ್ಕೂ ಮುಂಚೆ ನಾನು ಈ ಮನೆ ಸೊಸೆ ಆಗಿದ್ದೆ. ಈ ಮನೆ ಸೊಸೆ ಆಗಿ ನಿನಗೆ ಎಷ್ಟು ಹಕ್ಕು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ನನಗೂ ಇದೆ ಅಂತ ನಿನಗೆ 1000 ಸತಿ ಹೇಳಿದ್ದೀನಿ. ನಾನು ಈ ಮನೆ ಸೊಸೆ ಆಗ್ಬೇಕಿತ್ತು, ಆದ್ರೆ ಆಗ್ಲಿಲ್ಲ. ಆದ್ರೆ ಆಗೋದೇ ಇಲ್ಲ ಅಂತ ಏನಿಲ್ವಲ್ಲ. ನೀನೇನಾದ್ರೂ ನಮ್ಮ ಸಂಸಾರನ ಮುರಿಯೋದಕ್ಕೆ ಪ್ರಯತ್ನ ಪಟ್ಟ್ಯೋ? ಕೂಲ್ ಕೂಲ್ ಕೂಲ್. ಇಷ್ಟು ಸಾಕು ಕಣೆ. ಇಷ್ಟು ಭಯ ಇದೆಯಲ್ಲ ನಿನ್ ನನ್ನ ಮೇಲೆ? ನಾನು ಗೆದ್ದಂಗೆ. ನಿನ್ ವಿಷಯನ ಅತ್ತೆ ಮತ್ತೆ ಶ್ರೀ ಹತ್ರ ಹೇಳೋ ತನಕ ಮಾತ್ರ ಈ ಆತಂಕ. ಗೊತ್ತಾದ್ಮೇಲೆ ಅದೇನೋ ಭಯ ಅಂದಿಯಲ್ಲ, ಅದು ಯಾರಿಗಿರತ್ತೆ ಅಂತ ನೋಡೋಣ. ನೀನು ಏನೇ ಮಾಡಿದ್ರು ನಾನು ಈ ಮನೆ ಬಿಟ್ಟು ಹೋಗಲ್ಲ. ನೀನು ಅದು ಏನು ಮಾಡಕ್ ಸಾಧ್ಯನೋ ಮಾಡ್ಕೊ. ಫೋನ್ ಮಾಡಿರ್ಬೋದು. ಏನಾದರೂ ವಿಷಯ ಇದ್ರೆ ಅವನೇ ಮಾಡ್ತಾನೆ. ಅವ್ನು ಕಾಲ್ ಮಾಡಿದಾಗ ನಾನು ರಿಸೀವ್ ಮಾಡಿಲ್ಲ ಅಂತ ಅವ್ನು ಮತ್ತೆ ಮಾಡಿಲ್ವಾ? ಈ ಥರ ಯೋಚನೆ ಮಾಡೋದು ಬಿಟ್ಟು ನಾನೇ ಕಾಲ್ ಮಾಡ್ತೀನಿ. ಹಾಯ್ ಸುಮಾ, ಏನು ಕಾಲ್ ಮಾಡಿದ್ದು? ನಾನಲ್ಲ, ನೀನು ನನಗೆ ಕಾಲ್ ಮಾಡಿರೋದಕ್ಕೆ ನಾನು ನಿನಗೆ ರಿಟರ್ನ್ ಕಾಲ್ ಮಾಡ್ತಿರೋದು. ಅಲ್ಲ, ಒಂದ್ಸಲ ಕಾಲ್ ಪಿಕ್ ಮಾಡಿಲ್ಲ ಅಂದರೆ ಇನ್ನೊಂದ್ಸಲ ಮಾಡಬಾರ್ದು ಅಂತನಾ? ಹಾಗೆಲ್ಲ ಏನೂ ಇಲ್ಲ. ಮತ್ತೆ ಯಾಕೆ ಕಾಲ್ ಮಾಡಿಲ್ಲ? ಓ ಅದಾ, ಆ್ಯಕ್ಚುಲಿ ನಾನು ಸುಮಂತಕ್ಕೆ ಡೈಲ್ ಮಾಡೋಕ್ಕೆ ಹೋಗಿ ನಿಂಗೆ ಮಾಡಿಬಿಟ್ಟೆ. ರಾಂಗ್ ನಂಬರ್ ಡೈಲ್ ಮಾಡಿದೆ ಅಂತ ಮತ್ತೆ ಮಾಡಲಿಲ್ಲ. ಹೌದಾ? ನಾನು ಅಷ್ಟೇ, ಸುಚಿತ್ರಂಗೆ ಕಾಲ್ ಮಾಡೋಕ್ಕೆ ಹೋಗಿ ಸಚಿನ್ ಅಂತ ಡೈಲ್ ಮಾಡಿದೆ. ಹೇ ಸುಮಾ, ನಾನು ಹೇಳ್ತಿರೋದು ನಿಜ. ನಾನು ಯಾವಾಗ ಸುಳ್ಳು ಅಂತ ಹೇಳಿದೆ? ಆ್ಯಕ್ಚುಲಿ ನಾನು ಕಾಲ್ ಮಾಡಿದ್ದು
ಕಷ್ಟ ಸುಖ ಮಾತಾಡೋಕ್ಕೆ. ಕಷ್ಟನಾ? ಯಾಕೆ ನನ್ನ ಕಷ್ಟನ ನಿನ್ನ ಜೊತೆ ಶೇರ್ ಮಾಡಬಾರ್ದು ಅಂತನಾ? ಯಾಕಿಲ್ಲ, ಫ್ರೆಂಡಾಗಿ ನೀನು ನನ್ನ ಹತ್ರ ಎಲ್ಲ ವಿಷಯನೂ ಶೇರ್ ಮಾಡ್ಕೋಬೋದು. ಹೌದು, ನಿನ್ನಂಥ ಫ್ರೆಂಡ್ ಸಿಕ್ಕಿರೋದು ನನ್ನ ಪುಣ್ಯ. ಕುಸೆ ಊಟಕ್ಕೆ ಬಾವಾ. ಬಂದೆ. ಸರಿ ಸಚಿನ್, ಬಾಯ್. ಸರಿ, ನಾನು ಆಮೇಲೆ ಮಾಡ್ತೀನಿ. ಅಯ್ಯೋ ಬೇಡ, ಯಾವಾಗಂದ್ರೆ ಅವಾಗ ನನಗೆ ಕಾಲ್ ಮಾಡಬೇಡ, ಅವ್ವ ಬೈತಾಳೆ. ಅಮ್ಮನ ಬೈಯಲ್ಲ. ಯಾಕೆ? ಯಾಕೆ ಅಂದರೆ ನಾನು ನಿನ್ನ ಬಾಯ್ ಫ್ರೆಂಡ್ ಅಲ್ವಾ, ಯಾವಾಗ ಬೇಕಾದರೂ ಕಾಲ್ ಮಾಡ್ಬೋದು. ಹಾಂ, ಕುಸೆ ಬಂದೆ. ಸರಿ, ಬಾಯ್. ಬಾವ ಊಟ ಮಾಡಮ್ಮ. ಬಂದೆ. ಅಮ್ಮ, ಫುಲ್ಲಾಗಿ ವಿಚಾರಿಸಿದ್ದೀನಿ. ನೀನು ಇಲ್ಲಿಗೆ ಬಂದಿದ್ದು ತುಂಬಾನೇ ಒಳ್ಳೇದಾಯ್ತು. ನಿನ್ನ ಮನಸ್ಸನ್ನ ಹಂಗೆ ಹಿಂಗೆ ಆಗಿ ಬಿಡದೇ ಇದ್ರೆ ನಾವು ಕೋಟ್ಯಾಧಿಪತಿಗಳು. ಹೌದಾ? ಹೌದಮ್ಮ, ನಿನ್ನ ತಂಗಿ ಏನೋ ಸಾಮಾನ್ಯದವಳಲ್ಲ. ನಮ್ಮ ಹತ್ರ AK-47 ಇದ್ದಿದ್ರೆ ಜನ ಹಿಂಗೆ ಅದ್ರ ಹೋಗ್ತಿದ್ರು. ಹಾಗೆ ಆ ಬಂಗಾರಮ್ಮ, ಅವಳು ಒಳ್ಳೆ ಗುಣಕ್ಕೆ ಊರ್ಲ ಬೆಲೆ ಕೊಡ್ತಾರೆ. ನಿನ್ನ ತಂಗಿ ಮಾಡಿರೋ ದಾನ ಧರ್ಮಕ್ಕೆ ಸದಾಶಿವನಗರದಲ್ಲಿ 5 ಸೈಟ್ ತಗೋಬೋದಿತ್ತು. ಓಹೋ, ಅವ್ವ ಇಟ್ಟ ಹೆಸರು ಹಾಗೆ ಅವಳು ಬದುಕನ್ನು ರೂಪಿಸ್ಕೊಂಡ್ಬಿಟ್ಟಿದ್ದಾಳ. ಆಮೇಲೆ ಮಜಾ ಏನು ಗೊತ್ತಾ? ನಿನ್ನ ತಂಗಿ ಒಬ್ಳೆ ರಾಜಕೀಯಕ್ಕೆ ನಿಂತು ಗೆಲ್ತೀನಿ ಅಂತ ಗೊತ್ತಿದ್ರು ಪಾರ್ಟಿಲಿದ್ದಾಳೆ. ಆ ಪಾರ್ಟಿಯವ್ರ ಜೊತೆ ಜಾಗದ ವಿಷಯಕ್ಕೆ ತಕರಾರು ಮಾಡಿಕೊಂಡು ದುಶ್ಮನಿ ಕಟ್ಕೊಂಡಿದ್ದಾಳೆ. ಅವ್ರನ್ನ ಹತ್ರಕ್ಕೆ ಬಿಟ್ಕೊಂಡ್ರೆ ನಮಗೆ ಲಾಭನಾ? ಹೇಳ್ತಿಯಲ್ಲಮ್ಮ, ಆ ಬಿಸ್ನೆಸ್ ಮೆನ್ ಹೇಳಿದ ಊರಿಗೆ ಜಮೀನೇನಾದ್ರು ಅವ್ರಿಗೆ ಕೊಡಿಸ್ಬಿಟ್ರೆ ಕೋಟಿ ದುಡ್ಡು ಮಾಡ್ಬೋದು. ಆದರೆ ಇವಳು ನ್ಯಾಯ ನೀತಿ ರೈತರಿಗೆ ಮೋಸ ಮಾಡಕ್ಕೆ ಹೋಗ್ತಿಲ್ಲ. ನಾವು ಬಿಟ್ರೆ ಕೋಟಿ ದುಡ್ಡು. ಶಬ್ಬಾಸ್ ಕಲಿ. ನಾನು ನೋಡಿದ್ರಲ್ಲಿ ಮನೆಯಲ್ಲಿರೋ ಚಿಲ್ಲರೆ ಕಾಸಿಗೆ ಒದ್ದಾಡ್ತಿದ್ದೆ. ಮನೇಲಿರೋದು ಚಿಲ್ಲರೆ ಕಾಸಲ್ಲಮ್ಮ, ಚಿನ್ನದ ಬಂದ. ನಾವು ಅದ್ಯಾವುದನ್ನು ಬಿಡಬಾರ್ದು. ಇಷ್ಟು ವರ್ಷ ಹಾಳಾಗಿದ್ದು ನಮ್ಮ ಪ್ರತಿ ಸೆಕೆಂಡ್ ಜೀವನನ ಬಡ್ಡಿ ಸಮೇತ ವಸೂಲಿ ಮಾಡಬೇಕು. ನೀನು ಬಂದಿಯಲ್ಲ ಮಗನೆ, ಇನ್ನು ಮಾಡೋದು. ಆದರೆ ಒಂದು ಪ್ರಾಬ್ಲಮ್ ಇದೆ. ಒಂದು ಜಾಗದ ವಿಚಾರದಲ್ಲಿ ಬಂಗಾರಮ್ಮನ ಒಪ್ಪಿಗೆ ಇದೆ, ಆದರೆ ಆ ಕಂಟಿದೆ ಅಡ್ಗಾಲು. ಆ ವ್ಯವಹಾರ ನಾವೇನಾದ್ರೂ ಮುಗಿಸ್ಬಿಟ್ರೆ ಒಂದು ರೇಂಜಿಗೆ ಸೆಟ್ಲಮ್ಮ. ಜಾಗ ಎಲ್ಲಿದೆ? ಅಲ್ಲೇ ಹತ್ರದಲ್ಲಿ ಯಾವುದೋ ಮುತ್ಕಪ್ಪಂದು. ಆದರೆ ಅಲ್ಲಿ ಕಂಟಿ ವ್ಯವಸಾಯ ಶುರು ಮಾಡಿದ್ದಾನೆ. ಆ ಜಾಗನೇನಾದರೂ ರಾಜಕಾರಣಿ ಕೊಟ್ಬಿಟ್ರೆ ಒಳ್ಳೆ ಲಾಭ. ಯಾಕವ್ವ ನಾನು ಬಂದ ತಕ್ಷಣ ಮಾತು ನಿಲ್ಸ್ಬಿಟ್ರಿ? ಹಂಗೇನು ಇಲ್ಲ ಮಗ. ಕಲಿ ನಿಂತವ ಯೋನು ಮಾತಾಡಬೇಕು ಅಂತ ಹೇಳ್ತಿದ್ದ, ಅದನ್ನೇ ಯೋನು ಅಂತ ನಾನೇ ವಿಚಾರಿಸ್ತಾ ಇದ್ದೆ. ಏನು ಕಲಿ ನಂತ ಹೇಳೋಕ್ಕೆ ಈಟದ ಮುಜುಗರ. ಅಣ್ಣ ಅದೇನಿಲ್ಲ, ಹೇಳಿದ್ರೆ ನೀವು ಏನು ಅನ್ಕೋತಿರೋ ಅಂತ. ನೀ ಹೇಳಿದ್ಮ್ಯಾಕೆ ಅಲ್ವೇ ಅನ್ಕೊಳ್ಳೋದು ಬೇಡ ಅಂತ ಗೊತ್ತಾಗೋದು. ಅದು ಇಸಿಯ ಯೋನಪ್ಪ ಅಂತಂದರೆ ಅವ್ನ ಊರಿನಾಗೆ ಒಂದು 6 ಜನ ಹುಡುಗ್ರವ್ರಂತೆ ಕೆಲಸಕ್ಕೆ ಅಂತ ಗುಳೆ ಎದ್ದವ್ರೆ. ಅದಕ್ಕೆ ಅವ್ರಿಗೆ ಯೋನನ ಕೆಲಸ ಕೊಡ್ಬೋದಾ ಅಂತ ಕೇಳ್ತಿದ್ದೆ. ಓ, ಕೆಲ್ಸಕ್ಕೇನು ಜಾಸ್ತಿನೇ ಐತವ? ಊರಿನಾಗೆ ವ್ಯವಸಾಯ ಮಾಡೋರು ಕಮ್ಮಿ ಆಗ್ಬಿಟ್ಟವ್ರೆ. ನಾನು ಜಮೀನು ಮಾಲೀಕರ ಕೇಳ್ಬಿಟ್ಟು ಆಮೇಲೆ ಕೇಳ್ತೀನಿ. ಹಾಂ, ಹಂಗೆ ತೋಟದ ಕೆಲಸಕ್ಕೆಲ್ಲ ಹುಡುಗರು ಬೇಕು ಅಂತ ಕೋದಂಡ ಹೇಳ್ತಿದ್ದ. ಓ ಸರಿ, ಹಂಗಿದ್ರೆ ಕಲಿ ಕರೆಸ್ಬಿಡು. ಹಾಂ ಅಪ್ಪ, ಅದು ನಾನು ಆಚೆ ಇರ್ತೀನಿ. ಕಲಿ ಅಂತ ಇಸ ಏನಿಲ್ಲ, ನೀ ಇದ್ರೆ ನನಗೂ ಒಳ್ಳೇದೇ. ಯೋನಿಸಿ ಅದವ್ರೆ. ಅಪ್ಪ
ನಂಗೆ ಇತ್ತೀಚೆಗೆ ಕನ್ಸುಗಳು ಬರ್ತಾವೆ. ಕೆಟ್ಟ ಕನ್ಸ? ನಾನು ಕಾಲಿಟ್ಟ ಕಡೆ ಕೆಟ್ಟದ್ದು ಬರೀ ಕನ್ಸಲ್ಲಿ ಮಾತ್ರ ಅಲ್ಲ, ನಿಜ ಜೀವನದಲ್ಲೂ ಆಗುತ್ತೆ. ನಿಂಗೇನೋ ತೊಂದರೆ ಆಗ್ತಿರಂಗೆ 2-3 ಕಿತ್ತ ಬಂದವ. ಬಾಯ್ ಬಾಯ್. ಈಟ್ ಸಣ್ಣ ಇಸ್ಯಕ್ಕೆಲ್ಲ ಹಿಂಗೆ ಯಾರನ್ನ ಆಳ್ತಾರ? ಮಾಡು, ನೀನಿರೋ ಗಂಟ ನನ್ಗೇನು ಆಗಲ್ಲ. ಆಗಕ್ಕೂ ನಾನು ಬಿಡಕ್ಕಿಲ್ಲವ. ನೀನು ಆಚೆ ಓಡ್ಬೇಕಾರೆ ಹುಷಾರ್ ಕಲಿ. ನನ್ನ ನೋವನ್ನ ನಿನ್ನ ಒಂಥರ ನೋಡ್ಕೋಬೇಕು. ಇದು ನನ್ನ ಎದೆ ಮೇಕಿರೋ ಅಚ್ಚೆ ಮಾತ್ರ. ನನ್ನ ಎದೆ ಒಳಗೆ ಬಡಿತಾ ಇರೋ ನನ್ನ ಉಸಿರು. ನನ್ನ ನಮಗೆ ಒಸಿ ಏನೇ ಆದರೂ ನನ್ನ ಉಸಿರು ನಿಂತೋಯ್ತದೆ. ಯಾಕ್ರೆಲ್ಲ ಕಟ್ಟಾಕಿದ್ದೀರಾ? ಬಿಡ್ಲಾ ನನ್ನ? ಬಿಡಿಸ್ಲಾ? ಬೇಡ ಬೇಡ, ಸೂಜಿ ಎಲ್ಲ ಚುಚ್ಚಬೇಡ, ಸಂದಕ್ಕೆಲ್ಲ ಬೇಡ. ಬಿಡ್ಲಾ? ಬಿಡಕ್ಕಿಲ್ಲ. ನನ್ನ ಮಗ ನಮ್ಮನ್ನೆಲ್ಲ ಬಿಡಕ್ಕಿಲ್ಲ. ನನ್ನ ಮಗ ಬಿಡಕ್ಕಿಲ್ಲ. ಅಣ್ಣಯ್ಯ, ಮಗುಗೆ ಹಾಲು ಕುಡಿಸ್ತೀನಿ. ಹಾಂ. ಅಣ್ಣಯ್ಯ, ಮಗುನ್ ಕೊಡು, ರೂಮಲ್ಲಿ ಮಲಗ್ತಾನೆ. ತಂಗೆ ಬಾ, ಇನ್ನು ಸ್ವಲ್ಪ ಹೊತ್ತು. ಅಯ್ಯೋ ತಂಗೆ ಬಾ, ನನ್ನ ಸೊಸೆ ಸುಸು ಮಾಡ್ಬಿಟ್ಟಾಳೆ. ಸ್ನೇಹ, ಡೈಪರ್ ತಗೊಂಬಾ. ತಗೊಳ್ಳಿ. ಇದೆಲ್ಲ ಎಂತಕ್ಕೆ ಮಿಸ್ಸೋ? ಬಟ್ಟೆನೇ ಒಳ್ಳೇದು. ಅಯ್ಯೋ ಶ್ರೀ, ಪ್ರತಿದಿನ ಲಾಟ್ ಗಟ್ಲೆ ಬಟ್ಟೆ ಆಗತ್ತೆ, ಯಾರು ಹೋಗಿತಾರೆ? ಮಿಸ್ಸೋ ಬನ್ನಿ. ಅರೆ ಬಾ, ನಮ್ಮ ಪೆಲ್ವಾನ್ ಅವರು ಈ ಕೆಲಸ ಎಲ್ಲ ಮಾಡಕ್ ಶುರು ಮಾಡಿದ್ರಾ? ವ್ಯತ್ಯಾಸ ಏನಿಲ್ಲ, ಅದು ಲಂಗೋಟಿನೇ, ಇದು ಲಂಗೋಟಿನೇ. ಬನ್ನಿ. ಮಾಮನ್ ಜೊತೆ ಆಟ ಆಡ್ತಿದ್ಯಾ? ಇಲ್ಲಿ 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 ನೋಡಿಲಿ. ಏಯ್, ರಾಧಾ, ಹೊಸಿ ಬಿಸಿ ನೀರು ತಗೊಂಡ್ಬರ್ತೀಯನ್ನವಾ? ಸರಿ. ಶ್ರೀ, ಮಗುಗೆ ಮೆಡಿಸಿನ್ ತರಬೇಕಿತ್ತು. ಕೊಡಿ, ನಾನು ತಗೋಬತ್ತೀನಿ.
ಸೊಸೆ 5 ನಿಮಿಷ ಬರ್ತೀನಿ. ಶ್ರೀ ಏನಿದು ಔಷಧಿ ಇಷ್ಟೊಂದು ಯಾಕೆ ತರಕ್ ಹೋದ್ರಿ? ಸೇಫ್ಟಿಗೆ ಮಿಸ್ ಅಂಗಡಿಯನ್ನು ಮುಚ್ಚಿಬಿಟ್ರೆ ಅದಕ್ಕೆ ಮನೆಗಿರ್ಲಿ ಅಂತ ಜಾಸ್ತಿ ತಗೊಂಬಂತೀನಿ. ಅಲ್ಲ ಕಳ್ದವ್ರೆ, ತಂಗಿ ಮಗುನೇ ಇಷ್ಟು ಚಂದಾಗಿ ನೋಡ್ಕೋತೀಯಾ, ಏನು ನಿನ್ನ ಮಗು ಬಂದರೆ ಹೆಂಗೆ ನೋಡ್ಕೋತೀಯಾ? ನಾಚ್ಕತ್ತವ್ರು ನೋಡಿ ಹೆಂಗೆ. ಅಜ್ಜಿ